ಇತಿಹಾಸ ಪ್ರಸಿದ್ಧ ಗೂಳೂರು ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿ ಸಂಕಷ್ಟಹಾರ ಪೂಜಾ ಕಾರ್ಯಕ್ರಮ ನಡೀತಿದೆ. ಬನ್ನಿ ನಾವು ಸಹ ಈ ಪೂಜೆಯಲ್ಲಿ ಭಾಗವಹಿಸೋಣ. ಗೂಳೂರು ಮಹಾಗಣಪತಿ ಇತಿಹಾಸ ಸುಪ್ರಸಿದ್ಧ ಮಹಾಗಣಪತಿ, ಕೈಗಾರಿಕಾ ಮಹಾಗಣಪತಿ ಇವತ್ತು ವಿಶೇಷ. ವರ್ಷಕ್ಕೆ ಒಂದೇ ಸರಿ ಬರುತ್ತೆ, ಮಂಗಳವಾರ ವರ್ಷಕ್ಕೊಮ್ಮೆ ಬರ್ತೈತೆ. 106 ಜನ ಭಕ್ತರು ಬಂದು ಭಾಗವಹಿಸಿ ಇಲ್ಲಿ ಕಥೆ ಶ್ರವಣ ಮಾಡ್ಕೊಂಡು ಅಷ್ಟೋತ್ತರವನ್ನು ಮಾಡ್ಕೊಂಡು ರುದ್ರಾಭಿಷೇಕ, ಬೆಳಗ್ಗೆ ರುದ್ರಾಭಿಷೇಕ ಆಗಿದೆ. 7 ಗಂಟೆಯಿಂದ 10 ಗಂಟೆವರೆಗೂ ಆಯಿತು. ಇದು ವರ್ಷಕ್ಕೆ ಒಂದೇ ಸರಿ ಬರೋದು? ಒಂದೇ ಸರಿ ಮಂಗಳವಾರ ಬರೋದು. ಅಧಿಕ ಬಂದಾಗ ಮಾತ್ರ 2 ಸರಿ ಬರ್ತೈತೆ. ಅದು 3 ವರ್ಷಕ್ಕೊಮ್ಮೆ ಮಂಗಳವಾರ ಬರೋದು. ಕೈಗಾರಿಕಾ ಮಹಾಗಣಪತಿ ಅಂತ ಗೂಳೂರು ಮಹಾಗಣಪತಿ ಇತಿಹಾಸ ಸುಪ್ರಸಿದ್ಧ ಮಹಾಗಣಪತಿ. ಇಲ್ಲೆಲ್ಲರೂ ಬಂದು ಈಗ ಅಲ್ಲಿಂದಲೂ ಬರ್ತಾ ಇದ್ದಾರೆ. ತುಮಕೂರು ನಗರ, ಬೆಂಗಳೂರು ಎಲ್ಲ ಬಂದು ಇಲ್ಲಿ ಭಾಗವಹಿಸಿ ತನು ಮನ ಧನವನ್ನು ಅರ್ಪಿಸಿ ಎಲ್ಲ ಭಕ್ತವೃಂದವನ್ನು ಭಕ್ತಿಯನ್ನು ತೋರಿಸಿ ಪ್ರಸಾದ ವಿನಿಯೋಗವನ್ನು ಮಾಡ್ಕೊಂಡು ಚಂದ್ರೋದಯ ಬಂದು ಇನ್ನು ನೋಡೇ ಇರಲ್ಲ, ಆದರೂ ನಾವು ಉಪವಾಸ ಇದ್ದೀವಿ ಅಂತಾರೆ, ಆದರೂ ಮಹಾಪ್ರಸಾದ ತಗೊಳ್ಳಿ ಅಂತ ಹೇಳಿ ನಾವು ವಿನಿಯೋಗ ಮಾಡ್ತೀವಿ. ಬೆಳಗ್ಗೆ ಒಂದು ಈಗ ದಾಸೋಹ ಏನು ಭಕ್ತ ವೃಂದದರೆ ಮಾಡ್ಕೊಂಡು ಕೊಡೋದು ಎಲ್ಲ ಭಕ್ತಾದಿಗಳನ್ನು ಸರ್ವೇ ಜನ ಸುಖಿನೋ ಭವಂತು ಅವ್ರ ಕಡೆಯಿಂದ ಆಗ್ತಾ ಇದೆ. ರಾತ್ರಿ ಸಂಜೆ ಇಷ್ಟೊತ್ನಾಗ 25 ಕೆಜಿ ಹಾಕಿ ಪ್ರಸಾದ ಮಾಡ್ತಾ ಇದ್ವಿ. ಮೊದಲು ಕಡಲೆಕಾಳು ಉಸಿರು ಮಾತ್ರ ಕೊಡ್ತಾ ಇದ್ವಿ. ಈಗ ಜನ ಸಂದಣಿ ಜಾಸ್ತಿ ಆದ್ಮೇಲೆ ದಾಸೋಹ ಮಾಡ್ತಾ ಇದ್ದೀವಿ. ನಾನು ತುಮಕೂರು. ಮತ್ತು ವರ್ಷ ಪ್ರತಿ ಸಲ ಬರ್ತಿರ್ತೀರ ಸಂಕಷ್ಟಿಗೆ? ಪ್ರತಿ ಸಲ ಬರ್ತಿದ್ವಿ. ಹಾಂ ಸರ್. ಈಗ ಮೊನ್ನೆ ನನಗೆ ಒಂದು ಸ್ವಲ್ಪ ನಾನು ಪ್ರಜಾವಣೆಯಲ್ಲೇ ಕೆಲಸ ಮಾಡೋದು. ಹಾಂ ಸರ್. ಇಲ್ಲಿ ನಾವು ಯಾವಾಗಲೂ ಬರ್ತೀವಿ. ಹಾಂ ಸರ್. ಆ ಸಂಕಷ್ಟಿಗಂತೂ ನಿರಂತರವಾಗಿ ಬರ್ತೀವಿ. ಬೇರೆ ದಿನಗಳಲ್ಲೂ ಬರ್ತಿರ್ತೀವಿ. ಹಾಂ ಸರ್. ವಿಶೇಷವಾದ ದಿನಗಳಂತೂ ಈ ಹಬ್ಬ ಆಗೋದ್ರಿಂದ ನೆಕ್ಸ್ಟು ಕಾರ್ತಿಕ ಆಗೋವರೆಗೂ ಗಣೇಶ ಬಿಡೋವರೆಗೂ ವಿಶೇಷ. ಸರಿ ಸರ್. ತುಂಬ ಅದ್ಭುತವಾದಂಥ ಶಕ್ತಿ ಇದೆ. ಹಾಂ ಸರ್. ಎಲ್ಲ ಭಕ್ತರಿಗೂ ಅದು ಇದಾಗಿದೆ, ಮನವರಿಕೆ ಆಗಿದೆ. ಹಾಂ ಸರ್. ಹಾಂ ಸರ್. ತುಂಬ ಒಳ್ಳೆ ಒಂದು ಹಿಂದೂಗಳಿಗೆ ಒಂದು ಭಾವನಾತ್ಮಕ ತುಂಬ ಇತಿಹಾಸನೂ ಇರೋಂಥ ಇತಿಹಾಸ ಇರೋದು. ಹಾಂ ಸರ್. ಅದ್ರ ಬಗ್ಗೆ ಮಾತಾಡೋಂಗಿಲ್ಲ, ಎರಡೇ ಇಲ್ಲ. ಸರಿ ಸರ್. ಹಾಗಾಗಿ ಅದ್ಭುತವಾದಂಥ ಒಂದು ಹಿಂದೂಗಳ ಒಂದು ಧಾರ್ಮಿಕ ಕೇಂದ್ರ. ಸರಿ ಸರ್. ತಮ್ಮ ಹೆಸರು ಸರ್? ಸಂಗಮೇಶ್. ಥ್ಯಾಂಕ್ ಯು ಸರ್.